ಹೋದ್ರೆ ಏನ್ ಮಾಡ್ತೀರಾ ಅಲ್ಲಿ? ಗಿಲ್ಲಿ ಅವ್ರನ್ನ ನೋಡಿರ್ತೀನಿ ಹೋದ ವರ್ಷ ಯಾವ ಥರ ಅವರು ಆಟ ಆಡಿದ್ರು ಅಂತ. ನಾವು ಒಂದು ಅವ್ರ ಥರ ಆಟ ಆಡಕ್ಕೆ ನಾವು ಸ್ವಲ್ಪ ಟ್ರೈ ನೋಡಿದ್ರಾ? ಹೋಗಿ ಗಿಲ್ಲಿ ತರ ಆಡ್ತೀನಿ ಅಷ್ಟೇ. ಹೋಗಿ ಎಲ್ಲ ಗಿಲ್ಲಿ ಫ್ಯಾನ್ಸು ನೋಡಿ ಗಿಲ್ಲಿ ತರ ಆಗ್ತಾರ. ಹಂಗಂದ್ರೆ ಒಂದ್ ಜೋಡಿನೂ ಮಾಡ್ಕೊಂತೀರಾ ಒಳಗಡೆ? ನೋಡೋಣ ಸಿಕ್ಕಿದ್ರೆ ಒಂದ್ ಜೋಡಿನೂ ಮಾಡ್ಕೊಂತಾರಂತೆ. ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಡೈರೀಸ್. ನಾವಿವತ್ತು ಒಂದು ಬ್ಯೂಟಿಫುಲ್ ಕಂಟೆಂಟ್ ಇಟ್ಕೊಂಡು ಬಂದಿದ್ದೀವಿ ಮಲ್ಲೇಶ್ವರಂಗೆ. ನಂಗೆ ಗೊತ್ತಿಲ್ಲ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ನಾವು ಕೇಳೋ ಕ್ವಶನ್ಸ್ಗೆ ಹೆಂಗೆ ಉತ್ತರ ಕೊಡ್ತಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಮಾತಾಡ್ಸೋಕ್ಕೆ ಭಯ ಆಗ್ತಾ ಇದೆ, ಮಾತಾಡ್ತಾರ ಅಂತ ಗೊತ್ತಿಲ್ಲ. ಲೆಟ್ ಸಿ. ಫಸ್ಟ್ ಒಂದು ವಿಡಿಯೋ ಮಾಡಿದ್ವಿ ಔಟ್ಡೋರು, ಬಟ್ ಇದು ಮೇನ್ ಔಟ್ಡೋರ್ ಅನ್ಸುತ್ತೆ ಆಕ್ಚುಲಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಒಳ್ಳೆ ಕಂಟೆಂಟ್ ಇದೆ. ತುಂಬಾ ಜನ ಕ್ರೌಡ್ ಇದ್ರು, ಹೆಂಗೋ ಅವತ್ತು ಅಪ್ರೋಚ್ ಮಾಡೋದು ಕಷ್ಟ ಆಯ್ತು. ಬಟ್ ಇವತ್ತು ಹೆಂಗೆ ಅಪ್ರೋಚ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಹಾಯ್, ನಿಮ್ಮ ಹೆಸರು? ಧೀರಜ್ ಅಂತ. ನೋಡ್ತೀರಾ, ಹೊಸದಾಗಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಕನ್ನಡ. ಯಾರು ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ? ನಮಗೆ ಉಪೇಂದ್ರ. இந்தியாவிலே வந்து இன்டெலெக்சுவல் டைரக்டர்ஸ்க்கு எல்லாமே அவரோட இன்ஸ்பிரேஷன். ಉಪೇಂದ್ರ ಸರ್ ಬರಬೇಕಾ? ಓಕೆ. ಮತ್ತು ಬಿಗ್ ಬಾಸಲ್ಲಿ ಹೋಸ್ಟ್ ಅವ್ರು ಸುದೀಪ್ ಅಲ್ವಾ, ಸುದೀಪ್ ಸರು. ಸುದೀಪ್ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಇನ್ನು ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಸುತ್ತೆ? ಯಾರು ಇಲ್ಲ. ಯಾಕೆ? ಸುದೀಪ್ ಅವರೇ ಅದು ಕರೆಕ್ಟ್ ಅದಕ್ಕೆ ಮಾಡೋದು. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಭಾಷಾ ಅಂತ. ಭಾಷಾ ಅವರಿದ್ದಾರೆ ನಮ್ಮ ಜೊತೆ. ಬಿಗ್ ಬಾಸ್ ನೋಡ್ತಾ ಇದ್ರ ಲಾಸ್ಟ್ ಸೀಸನ್? ಈ ಹೊಸ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ? ವೇಟ್ ಮಾಡ್ತಾ ಇದೀವಿ. ಹಾ, ನೀವೇನಾದ್ರೂ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ಗೆ ಹೋದ್ರೆ ಏನ್ ಮಾಡ್ತೀರಾ ಅಲ್ಲಿ? ಗಿಲ್ಲಿ ಅವ್ರನ್ನ ನೋಡಿರ್ತೀನಿ ಹೋದ ವರ್ಷ ಯಾವ ಥರ ಅವರು ಆಟ ಆಡಿದ್ರು ಅಂತ. ನಾವು ಒಂದು ಅವ್ರ ಥರ ಆಟ ಆಡಕ್ಕೆ ನಾವು ಸ್ವಲ್ಪ ಟ್ರೈ ನೋಡಿದ್ರಾ? ವಿನ್ನರ್ ಆಗಕ್ಕೆ ಅವರು ಗಿಲ್ಲಿ ತರ ಪ್ಲಾನ್ ಮಾಡ್ತಾ ಇದ್ದಾರೆ ನೋಡಿ. ಡೈಲಾಗ್ ಎಲ್ಲ ಅವರೆಲ್ಲ ಅವ್ರನ್ನ ನೋಡ್ಬಿಟ್ಟೆ ನಾವು ಬಿಗ್ ಬಾಸ್ ಹೆವಿ ಹೋದ ವರ್ಷ ಹೆವಿ ಇಂಟ್ರೆಸ್ಟ್ ಆಗಿತ್ತು. ಬಿಗ್ ಬಾಸ್ ಚೆನ್ನಾಗಿತ್ತು. ಬಿಗ್ ಬಾಸ್ ಲಾಸ್ಟ್ ಟೈಮ್ ನಿಮ್ಗೆ ಗಿಲ್ಲಿನೇನೆ ಇಷ್ಟ ನೋಡಿ? ಓ, ಗಿಲ್ಲಿ ಕಾವ್ಯ. ಓಕೆ, ನೀವು ಆತರ ಜೋಡಿ ಮಾಡ್ಕೊಂತೀರಾ ಏನಾದ್ರು ಅಲ್ಲಿ? ಪಕ್ಕ. ನಿನ್ನ ಗಂಗಲ್ಲೇ ನನ್ನೇ ಮರೆತೇನ, ನನ್ನೇ ಮರೆತೇನ, ನಿನ್ನ ಗಂಗಲ್ಲೇ ಕಳೆದು ಹೋದೇನ. ಪ್ಲಾನಿಂಗ್, ಸೂಪರ್ ಪ್ಲಾನಿಂಗ್ ಮಾಡಿದ್ದಾರೆ ನೋಡಿ. ವಿನ್ನರ್ ಆಗ್ಬೇಕು ಅನ್ನೋ ಪ್ಲಾನಿಂಗ್ ಮಾಡಿದ್ದಾರೆ. ಜೋಡಿ ಮಾಡ್ಕೊಂಡು ಆಚೆ ಬರ್ತಾರಂತೆ ನೋಡಿ. ಮತ್ತೆ ಅಕಸ್ಮಾತ್ ಬಿಗ್ ಬಾಸ್ ಇವಾಗ ಸೆಲೆಕ್ಟ್ ಆಗಿದ್ದೀರಾ, ಎಷ್ಟು ಬಜೆಟ್ಗೆ ಶಾಪಿಂಗ್ ಮಾಡ್ತೀರಾ? ಬಜೆಟ್ ಅಂದ್ರೆ ಅಷ್ಟೆಲ್ಲ ಏನ್ ಶಾಪಿಂಗ್ ಮಾಡಲ್ಲ ಮೇಡಮ್. ಗಿಲ್ಲಿ ತರ ಅವರು ಶಾಪಿಂಗ್ ಎಲ್ಲ ಮಾಡಲ್ಲ. ಅಲ್ಲಿ ಹೋದ್ಮೇಲೆ ಫೇಮಸ್ ಆಗ್ತಾರೆ, ಅಲ್ಲಿಂದ ಪ್ರಮೋಷನ್ಸ್ ಬರುತ್ತೆ ಅಷ್ಟೇ. ಸಖತ್ ಪ್ಲಾನಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಯಾರು ಬರ್ತಾ ಇಲ್ಲ ಗೈಸ್. ಯೂಟ್ಯೂಬರ್ಸ್ನ ಕಂಟೆಂಟ್ ಕ್ರಿಯೇಟ್ ಮಾಡೋರನ್ನ ಒಳ್ಳೆ ಸ್ಟ್ರೇಂಜರ್ ಥರ ಟ್ರೀಟ್ ಮಾಡ್ತಾರೆ. ವಿನಯ್ ಸರು ಮಲ್ಲೇಶ್ವರಮಲ್ಲಿ ಮಾಡ್ತಾರಲ್ಲ, ನಿಜವಾಗ್ಲೂ ಇವಾಗ ಕಷ್ಟ ಗೊತ್ತಾಗ್ತಾ ಇದೆ ಆ್ಯಕ್ಚುಲಿ. ಜೀವನದಲ್ಲಿ ಯಾವುದಾದ್ರೂ ಒಬ್ಬ ಮನುಷ್ಯನಿಗೆ ಅತಿ ಕಷ್ಟವಾಗಿರೋದು ಏನಾದರೂ ಒಂದು ಕೆಲಸ ಇದೆ ಅಂದರೆ ಅದು ವ್ಯವಸಾಯ. ನಮ್ಮ ಜೊತೆ ಇದ್ದಾರೆ ಶಿವರಾಜ್ ಸರ್. ಸರ್, ನೀವು ಬಿಗ್ ಬಾಸ್ ನೋಡ್ತೀರಾ ಕನ್ನಡ? ನೋಡ್ತೀನಿ. ನಿಮಗೆ ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಸೀಸನ್ನು, ಯಾರು ಬರಬೇಕು ಅಂತ ಇಂಟ್ರೆಸ್ಟ್ ಇದೆ ಸರ್? ನಡೆಸ್ಕೊಡಕ ಇಲ್ಲ ಇಲ್ಲ, ಕಂಟೆಸ್ಟೆಂಟ್ ಆಗಿ ಯಾರು ಬರಬೇಕು ಅಂತ ಇಷ್ಟ ಇದೆ? ಇಷ್ಟ ಎಲ್ಲರ ಮೇಲೆ ಇದೆ. ಕಾಮನ್ ಮ್ಯಾನು ಹೋಗ್ಬೇಕು. ಅಲ್ಲ, ಕಾಮನ್ ಮ್ಯಾನ್ ಆಗಿ ಓಕೆ, ಕಾಮನ್ ಮ್ಯಾನ್ ಆಗಿ ನೀವೇ ಸೆಲೆಕ್ಟ್ ಆಗ್ತೀರಾ ಅಂತ ಅನ್ಕೊಳ್ಳಿ. ಅಲ್ಲಿ ಏನ್ ಮಾಡ್ಬೇಕು ಅಂತ ಪ್ಲಾನ್ ಇದೆ ನಿಮ್ದು? ಇಲ್ಲೆಲ್ಲ ಹೇಳಕ್ಕಾಗಲ್ಲ, ಅಲ್ಲಿ ಅದ್ರ ಮೇಲೆ ಡಿಪೆಂಡ್. ಓಕೆ, ಬಿಗ್ ಬಾಸ್ ಹೋಸ್ಟ್ ಆಗಿ ಸುದೀಪ್ ಸರ್ ಬರ್ತಿದಾರಲ್ವಾ, ಸುದೀಪ್ ಸರ್ನ ಬಿಟ್ರೆ ಇನ್ ಯಾರು ಚೆನ್ನಾಗಿ ಮಾಡ್ಬೋದು ಅನ್ಸುತ್ತೆ ನಿಮ್ಗೆ? ಈಗ ಸುದೀಪ್ಗೆ ಬೆಸ್ಟ್, ಆಮೇಲೆ ಅವ್ರವ್ರ ಟ್ಯಾಲೆಂಟ್ ಮೇಲೆ ಹೋಗ್ತದೆ. ಅಲ್ಲ, ನಿಮ್ಗೆ ಕನ್ನಡ ಆಕ್ಟರ್ಸ್ ಅಲ್ಲಿ ಬೇರೆ ಯಾರಾದ್ರೂ ಬರ್ಬೇಕು ಅಂತ ಐಡಿಯಾ ಇದೆಯಾ? ಬೇರೆ ಅವರು ಅಂದ್ರೆ ಉಪೇಂದ್ರ ಬಂದ್ರು ನಡೆಯುತ್ತೆ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಮಾತಾಡಿ ಖುಷಿ ಆಯ್ತು. ನಿಮ್ಮ ಹೆಸರು? ಬಸವರಾಜ್ ಅಂತ. ಬಸವರಾಜ್ ಅವ್ರು ಇದ್ದಾರೆ ನಮ್ಮ ಜೊತೆ. ಅವ್ರಿಗೆ ಒಂದು ಸಿಂಪಲ್ 2 ಕ್ವಶನ್ ಕೇಳ್ತಾ ಇದ್ದೀನಿ. ಹೊಸ ಬಿಗ್ ಬಾಸ್ ಬರ್ತಾ ಇದೆ ಗೊತ್ತಲ್ವಾ ಸೀಸನ್ನು? ಲಾಸ್ಟ್ ಸೀಸನ್ ಅಲ್ಲಿ ಯಾರು ಫೇವ್ರೆಟ್? ನಮ್ಗೆ ಲಾಸ್ಟ್ ಸೀಸನ್ ಅಲ್ಲಿ ಗಿಲ್ಲಿ. ಮಳವಳ್ಳಿ ಮದ್ದೂರಲ್ಲೂ ಹವಾ ಮಡ್ಗಿವಿ, ಬಲಮೂರಿ ಮೇಲ್ಕೋಟೆಲ್ಲೂ ಲೆವೆಲ್ ಮಡ್ಗಿವಿ, ದೊಡ್ಡ ಸಿನ್ ಕೆರಿಯೋರ್ಗೆ ಇಷ್ಟ ಆಗೋದ್ವಿ. ಗಿಲ್ಲಿ. ಓಕೆ, ನೀವೇನಾದ್ರೂ ಬಿಗ್ ಬಾಸ್ಗೆ ಸೆಲೆಕ್ಟ್ ಆದ್ರೆ ಒಳಗಡೆ ಹೋದ್ಮೇಲೆ ಏನೇನ್ ಮಾಡ್ತೀರಾ? ಏನಕ್ಕ ಏನ್ ಮಾಡ್ತೀವಿ, ಗಿಲ್ಲಿ ಹೆಂಗ್ ಮಾಡ್ದ ಆ ಥರ ನಾವು ಮಾಡಕ್ ಟ್ರೈ ಮಾಡ್ತೀವಿ. ಗಿಲ್ಲಿ ತರಾನೇ ಟ್ರೈ ಮಾಡ್ತೀರಾ? ಹಂಗಂದ್ರೆ ವಿನ್ನರ್ ಆಗಕ್ಕೆ ಟ್ರೈ ಮಾಡ್ತೀರಾ? ಓಕೆ, ಅಕಸ್ಮಾತ್ ಏನಾದ್ರೂ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀರಾ, ಎಷ್ಟು ಬಜೆಟ್ಗೆ ಶಾಪಿಂಗ್ ಮಾಡ್ತೀರಾ? ಗೊತ್ತಿಲ್ಲ. ಎಷ್ಟು ಅಂದಾಜು ಎಷ್ಟು ಬಜೆಟ್ ಶಾಪಿಂಗ್ ಮಾಡ್ತೀರಾ? ನಮ್ಮ ಹತ್ರ ಎಷ್ಟು ಬಜೆಟ್ ಐತೆ ಅಷ್ಟು ಮಾಡ್ತೀವಿ. ಬಸ್ಗೆ ಹೋಗ್ತಾ ಇದೀವಿ ಅಂತ ಈ ಬಜೆಟ್ ಎಲ್ಲ ಶಾಪಿಂಗ್ ಮಾಡಲ್ಲ. ಓಕೆ, ಅಕಸ್ಮಾತ್ ಏನಾದ್ರೂ ಸುದೀಪ್ ಬಿಟ್ಟು ಬೇರೆ ಯಾರಾದ್ರೂ ಹೋಸ್ಟ್ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ಯಾರು ಇರ್ಬೋದು?
ಯಾರು ಇಲ್ಲ. ಆಕ್ಟರ್ಸ್ ಅಲ್ಲಿ ಯಾರು ಇಲ್ಲ ಅಂತೆ, ಕಿಚ್ಚನೇ ಲಾಸ್ಟ್ ಅಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಇದ್ದಾರೆ ಕಿರಣ್ ಅವರು. ಕಿರಣ್ ಅವರೇ, ನಿಮಗೆ ನೆಕ್ಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಯಾರು ಬರಬೇಕು ಅಂತ ಆಸೆ ಇದೆ? ನಮಗೆ ಮಿಸ್ಟರ್ ಸುದ್ದಿ. ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಹಾರೈಸ್ತೀನಿ. ಅವ್ರನ್ನ ಟ್ಯಾಗ್ ಮಾಡ್ತೀವಿ, ಓಕೆನಾ? ಹುಡುಕಿ ನೆಕ್ಸ್ಟ್ ಇವಾಗ ಅಕಸ್ಮಾತ್ ಏನಾದರೂ ನೀವು ಬಿಗ್ ಬಾಸ್ಗೆ ಹೋದ್ರೆ ಏನೇನೆಲ್ಲ ಪ್ಲಾನ್ಸ್ ಇದೆ? ಅಷ್ಟೇ ಆಡಬೇಕು, ಮನೆಗೆ ಬರಬೇಕು. ಆಡಬೇಕು, ಮನೆಗೆ ಬರ್ಬೇಕು ಅಷ್ಟೇನಾ? ಗೆದ್ದು ಬರಬೇಕು ಅಂತ ಪ್ಲಾನ್ ಇಲ್ವಾ? ಗೆದ್ದೆ ನಮ್ಮ ಕರ್ಕೋದೇ ಇಲ್ಲ ಅಲ್ಲಿ. ಅಲ್ಲ, ಕಾಮನ್ ಮ್ಯಾನ್ನ ಇವಾಗ ಬಿಟ್ಟಿದಾರಲ್ವಾ, ಕಾಮನ್ ಮ್ಯಾನ್ ಆಗಿ ಹೋದ್ರೆ ಗೆದ್ದು ಬರೋದು ಪಕ್ಕ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಕಿಶನ್ ಇದ್ದಾರೆ ನಮ್ಮ ಜೊತೆ. ಹೊಸ ಸೀಸನ್ ಬಿಗ್ ಬಾಸ್ ಬರ್ತಾ ಇದೆ ಅಲ್ವಾ, ಅಕಸ್ಮಾತ್ ನೀವು ಸೆಲೆಕ್ಟ್ ಆದರೆ ಬಿಗ್ ಬಾಸ್ಗೆ ಏನೇನು ಮಾಡ್ಬೋದು ಒಳಗಡೆ ಹೋಗಿ? ಗಿಲ್ಲಿ ಥರ ಆಡ್ತೀನಿ ಅಷ್ಟೇ ಹೋಗಿ. ಎಲ್ಲ ಗಿಲ್ಲಿ ಫ್ಯಾನ್ಸು ನೋಡಿ, ಗಿಲ್ಲಿ ಥರ ಆಗ್ತಾರೆ. ಹಂಗಂದ್ರೆ ಒಂದು ಜೋಡಿನೂ ಮಾಡ್ಕೊತೀರಾ ಒಳಗಡೆ? ನೋಡೋಣ, ಸಿಕ್ಕಿದ್ರೆ ಒಂದು ಜೋಡಿನೂ ಮಾಡ್ಕೊತಾರಂತೆ. ಓಕೆ, ನಮಗೆಲ್ಲ ಗೊತ್ತಾಗೋಯ್ತು. ಓಕೆ, ಲಾಸ್ಟ್ ಸೀಸನಲ್ಲಿ ಯಾರು ಫೇವ್ರೇಟ್? ಗಿಲ್ಲಿನೇನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಕಿಶನ್. ನಮ್ಮ ಜೊತೆ ಇದ್ದಾರೆ ಚಂದನ ಲಾಸ್ಯ. ಬಿಗ್ ಬಾಸ್ ನೋಡ್ತೀರಾ ಕನ್ನಡ? ನೋಡ್ತೀವಿ. ಓಕೆ, ಇವಾಗ ಹೊಸದಾಗಿ ಸ್ಟಾರ್ಟ್ ಆಗ್ತದಲ್ಲ ಸೀಸನ್ನು, ನಿಮಗೆ ಯಾರು ಬರಬೇಕು ಅಂತ ಆಸೆ ಇದೆ? ನಮಗೆ ಡಾಕ್ಟರ್ ಬ್ರೋ ಬರಬೇಕು. ಓಕೆ, ನಿಮಗೆ? ನಮಗೆ ಯಾರಾದರೂ ಸ್ವಲ್ಪ ಆ್ಯಕ್ಟರ್ಸ್, ಸ್ವಲ್ಪ ಚೆನ್ನಾಗಿರೋರು, ಓಕೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋರು ಬರ್ಬೇಕು. ಸುಮ್ಮನೆ ಇದು ಆಕ್ಚುಲಿ ಚೆನ್ನಾಗಿರೋದು. ಕೂತಿರೋರು, ಇನ್ಫ್ಲೂಯೆನ್ಸರ್ಸ್ನೆಲ್ಲ ಕರ್ಸಾ ಇದ್ದಾರೆ, ಯಾರೋ ಸುಮ್ಮನೆ ರೀಲ್ಸ್ ಮಾಡ್ಕೊಂಡಿರೋರ್ನೆಲ್ಲ ಕರ್ಸೋದು ಬಿಟ್ರೆ ಅಟ್ಲೀಸ್ಟ್ ಚೆನ್ನಾಗಿರೋ actors ಬರ್ಲಿ ಅಂತ. ಓಕೆ, ಅಂದರೆ ನಿಮಗೆ ಲಾಸ್ಟ್ ಸೀಸನಲ್ಲಿ ಯಾರು ತುಂಬ ಫೇವ್ರೆಟ್ ಇದ್ರು? ಗಿಲ್ಲಿ ಗೆದ್ದಿದ್ದು. ಕ್ಲೂ ಕೊಡ್ತಾ ಇದ್ದೀನಿ. ಕನ್ಫ್ಯೂಷನ್ ಆಗುತ್ತೆ ಸೀಸನ್. ಅಶ್ವಿನಿ ಗೌಡ, ಕಾವ್ಯ, ಸ್ಪಂದನ, ರಘು ಇಷ್ಟ ಆದ್ರು ನಮಗೆ. ರಘು ಅವ್ರು ಇಷ್ಟ ಆದ್ರ? ಓಕೆ, ಅಕಸ್ಮಾತ್ ಏನಾದರೂ ಹೋಸ್ಟ್ ಆಗಿ ಇವಾಗ ಸುದೀಪ್ ಸರ್ ಇದ್ದಾರಲ್ವಾ, ಸುದೀಪ್ ಸರ್ನ ಬಿಟ್ಟರೆ ಇನ್ಯಾರು ಹೋಸ್ಟ್ ಆಗಿ ಬೆಟರ್ ಅಂತ ಅನ್ಸುತ್ತೆ ನಿಮಗೆ? ನನಗೆ ರಮೇಶ್ ಅರವಿಂದ್ ಸರ್. ನಿಮಗೆ? ಬಟ್ ನನಗೆ ಯಾರು ಬೆಟರ್ ಅನ್ಸಲ್ಲ, ಅದಕ್ಕೆ ಆಲ್ರೆಡಿ ಅವ್ರು ಒಂಥರ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಮತ್ತೆ ಚೇಂಜ್ ಮಾಡಿದ್ರೆ ಬಟ್ ಅದು ಚೆನ್ನಾಗಿ ಅನ್ಸಲ್ಲ ಅಂತ. ಬೇರೆ ಇದ್ರಲ್ಲಿ ಯಾರು ಫ್ಯಾನು? ನಾವು ಡಿ ಬಾಸ್ ಫ್ಯಾನ್. ನೀವು? ಯಶ್. ಓಕೆ, ಥ್ಯಾಂಕ್ ಯು. ನಿಮ್ಮಿಬ್ರ ಜೊತೆ ಮಾತಾಡಿ ಖುಷಿ ಆಯ್ತು. ನಿಮ್ಮ ಹೆಸರು? ನಿಖಿತಾ. ನಿಮ್ಮ ಹೆಸರು? ಶಿಲ್ಪಾ. ನಿಖಿತಾ ಮತ್ತು ಶಿಲ್ಪಾ ಇದ್ದಾರೆ. ಲಾಸ್ಟ್ ಬಿಗ್ ಬಾಸ್ ನೋಡ್ತಾ ಇದ್ರ ಲಾಸ್ಟ್ ಸೀಸನ್ನು? ಯಾರು ಫೇವ್ರೇಟು? ಗಿಲ್ಲಿ ಫೇವ್ರೇಟಾ? ಓಕೆ, ಈ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ಹೊಸ ಸೀಸನ್ನು. ಫೇಮಸ್ ಹೀರೋಸಲ್ಲಿ, ಕನ್ನಡ ಇಂಡಸ್ಟ್ರೀಸಲ್ಲಿ ಯಾವ ಹೀರೋ ಬಂದರೆ ಚೆನ್ನಾಗಿರುತ್ತೆ? ಯಶ್ ಇದ್ದಾರೆ. ಹೇಮಶ್ರೀ ಬಿಗ್ ಬಾಸ್ ನೋಡ್ತೀರಾ? ಹೊಸದಾಗಿ ಸ್ಟಾರ್ಟ್ ಆಗ್ತದೆ ಅಲ್ವಾ, ನೆಕ್ಸ್ಟ್ ಕಂಟೆಸ್ಟೆಂಟ್ ನಿಮಗೆ ಯಾರು ಎಕ್ಸ್ಪೆಕ್ಟೇಷನ್ ಇದೆ, ಯಾರು ಬರಬೇಕು ಅಂತ? ಜಗ್ಗಪ್ಪ ಅವ್ರು ಬರಬೇಕಾ? ಸುಷ್ಮಾ ಅವ್ರು ಬೇಡವಾ? ಅವ್ರ ವೈಫು ಜಗಳ ಆಡ್ತಾರೆ ಅಂತನಾ? ವಿನಯ್. ನಿಮ್ಮ ಹೆಸರು? ಉಲ್ಲಾಸ್. ವಿನಯ್ ಮತ್ತೆ ಉಲ್ಲಾಸ್ ಇದ್ದಾರೆ. ಏನು ಓದ್ತಾ ಇದ್ದೀರಾ? ಫಸ್ಟ್ ಇಯರ್. ನೀವು ಫಸ್ಟ್ ಇಯರೇನಾ? ಓಕೆ, ಕ್ಲಾಸ್ಮೇಟ್ಸಾ ಇಬ್ರು? ಓಕೆ, ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ ಓಪನ್ ಆಗ್ತಾ ಇದೆ ಅಲ್ವಾ, ನೀವೇನಾದರೂ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆದರೆ, ಯಾಕಂದರೆ ಕಾಮನ್ ಪೀಪಲ್ನು ತೊಗೊತಾ ಇದ್ದಾರೆ ಆ್ಯಕ್ಚುಲಿ, ನೀವು ಸೆಲೆಕ್ಟ್ ಆದರೆ ಏನು ಮಾಡ್ತೀರಾ? ನಾನು ಸೆಲೆಕ್ಟ್ ಆದರೆ ಚೆನ್ನಾಗಿ ಆಟ ಆಡ್ಬಿಟ್ಟು ದುಡ್ಡು ತಗೊಂಡು ಫುಲ್ ಎಂಜಾಯ್ ಮಾಡ್ಬಿಡ್ತೀನಿ. ಓಕೆ, ದುಡ್ಡು ತಗೊಂಡು ಚೆನ್ನಾಗಿ ಆಟ ಆಡಿ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಓಕೆ, ನೀವು? ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದ ದುಡ್ಡಲ್ಲಿ ಪೇರೆಂಟ್ಸಿಗೆ ಕೊಡ್ತೀನಿ ನಾನು. ಓಕೆ, ಪೇರೆಂಟ್ಸ್ ಲವರು ನೋಡಿ ಪೇರೆಂಟ್ಸಿಗೆ ಕೊಡ್ತಾರಂತೆ ಅವರು. ಗುಡ್. ಅಪ್ಪ ಅಮ್ಮ ಇನ್ನೋಸೆಂಟ್ ಕಂಡ್ರೆ ಮಕ್ಕಳೇ ಅವ್ರಿಗೆ ಪ್ರಪಂಚ. ನಿಮ್ಮ ಹೆಸರು? ಮಾರುತಿ ಅಂತ. ನಿಮ್ಮ ಹೆಸರು? ಅಂಜನ್ ಮೂರ್ತಿ. ಓಕೆ, ಮಾರುತಿ ಮತ್ತು ಅಂಜನ್ ಅವ್ರು ಇದ್ದಾರೆ ನಮ್ಮ ಜೊತೆ. ಈಗ ಹೊಸ ಸೀಸನ್ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಯಾರು ಬಂದರೆ ಚೆನ್ನಾಗಿರುತ್ತೆ? ಸಿಮ್ರನ್ ಬರಬೇಕು. ಸಿಮ್ರಾನ್ ಬರ್ಬೇಕಂತೆ ನೋಡಿ, ಸಿಮ್ರಾನ್ ಫ್ಯಾನ್ ಇವರು. ನಿಮಗೆ? ಸಿಮ್ರಾನಾ? ಓಕೆ, ಇಬ್ಬರು ಸಿಮ್ರಾನ್ ಫ್ಯಾನ್ ಇದ್ದಾರೆ ನೋಡಿ. ಓಕೆ, ಮತ್ತೆ ಅಕಸ್ಮಾತ್ ನೀವು ಸೆಲೆಕ್ಟ್ ಆದರೆ ಬಿಗ್ ಬಾಸ್ಗೆ ಏನು ಮಾಡ್ತೀರಾ ಒಳಗಡೆ ಹೋಗ್ಬಿಟ್ಟು? ಎಂಜಾಯ್ ಮಾಡ್ತೀವಿ. ಗೆಲ್ಲೋದು ಸೋಲೋದು ಸೆಕೆಂಡ್ರಿ, ಎಂಜಾಯ್ ಮಾಡ್ತೀವಿ. ಓಕೆ, ಸೋಲೋದು ಸೆಕೆಂಡ್ರಿ. ನೋಡಿ, ಅವರು ಎಂಜಾಯ್ ಮಾಡ್ತಾರೆ, ವೈಬ್ನ ಎಂಜಾಯ್ ಮಾಡಿಕೊಂಡು ಬರ್ತೀರಾ. ಓಕೆ, ಕನ್ನಡ ಆ್ಯಕ್ಟರ್ಸಲ್ಲಿ ಯಾರು ಬಿಗ್ ಬಾಸಿಗೆ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ? ಬಿಗ್ ಬಾಸ್ ಈಗ ಕನ್ನಡ ಆ್ಯಕ್ಟರ್ಸ್ ರಾಧಿಕಾ ಪಂಡಿತ್. ಓ, ರಾಧಿಕಾ ಪಂಡಿತ್ ಮ್ಯಾಮ್ ಬರ್ಬೇಕಂತೆ. ನಿಮಗೆ? ಓ, ಪ್ರಿಯಾಂಕಾ ಮ್ಯಾಮ್, ಪ್ರಿಯಾಂಕಾ ಉಪೇಂದ್ರ ಅವರು. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.